ನಾವು ಮೈಸೂರು ತಲುಪಿದ್ದೀವಿ. ಮೈಸೂರಿನಿಂದ ಡೈರೆಕ್ಟ್ ಹಂಪಿಗೆ ಟ್ರೈನ್ ಇದೆ. ಸೊ ನಾವು ಮೈಸೂರಿನಿಂದ ಈವ್ನಿಂಗ್ 6 ಗಂಟೆಗೆ ಟ್ರೈನ್ ಇತ್ತು. ಮೈಸೂರಿಗೆ ಗಾಡಿಯಲ್ಲಿ ಹೋದು ಅಲ್ಲಿಂದ ಗಾಡಿಯಲ್ಲಿ ನಿಲ್ಲಿಸಿ ನೆಕ್ಸ್ಟ್ ನಾವು ಟ್ರೈನ್ ಹತ್ತಿದ್ದೀವಿ. ಟ್ರೈನ್ ಹತ್ತಿ ಹಂಪಿ ರೀಚ್ ಆಗಿದ್ದೀವಿ. ಮಾರ್ನಿಂಗ್ ಹಂಪಿ ರೀಚ್ ಆದಲ್ಲಿ ಫ್ರೆಶಪ್ಗೋಸ್ಕರ ರೂಮ್ ತಗೊಂಡು ಫ್ರೆಶಪ್ ಆಗಿ ಇವತ್ತು ಟ್ರೆಡಿಷ್ನಲ್ ಲುಕ್ಕಲ್ಲಿದ್ದೀನಿ ಆಯಿತಾ. ಹಂಪಿ ಅಲ್ವಾ, ಸೊ ಅದರಿಂದ ಓಕೆ ನಾವು ಹಂಪಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗುತ್ತೆ. ಸೊ ಆಟೋ ರಿಕ್ಷಾ ನಾವು ಹಂಪಿ ರೀಚ್ ಆಗಿದ್ದೀವಿ. ಅಲ್ಲಿಂದ ನಾವು ಟಿಕೆಟ್ ತಗೋಬೇಕಾಗುತ್ತೆ. 40 ರೂಪಾಯಿ ಟಿಕೆಟ್ನಲ್ಲಿ ನಮಗೆ 3 ಪ್ಲೇಸಸ್ ಕವರ್ ಮಾಡ್ಕೋಬಹುದಾಯ್ತಾ. ಇಲ್ಲಿ ಕಾಣ್ತಾ ಇದ್ದಲ್ವ, ಇದೇ ರೀತಿಯಾದಂತಹ ಗಾಡಿಯಲ್ಲಿ ನಾವು ಹಂಪಿ ಎಂಟ್ರಿ ಆಗಬಹುದು. ಒಳಗಡೆಗೆ ಎಂಟ್ರಿ ಗೇಟಿಂದ ಒಳಗಡೆಗೆ ಹೋಗುವ ಅಕ್ಕಪಕ್ಕದಲ್ಲೇ ಫುಲ್ ನಮಗೆ ಜೇನುತುಪ್ಪ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡಿ ನಾವು ಹಂಪಿ ಒಳಗಡೆ ಹೋಗ್ತಾ ಇದ್ದೀವಿ ಆಯಿತಾ. ಇದು 40 ರುಪೀಸ್ಗೆ ನಮಗೆ 3 ಟಿಕೆಟ್ಸ್ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಮ್ಯೂಸಿಯಂ ನಮಗೆ ಫ್ರೀ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಇದು ಹಂಪಿಯ ಎಂಟ್ರಿ ಗೇಟ್ ತಲುಪ್ತಾ ಇದ್ದೀವಿ ಆಯಿತಾ. ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಏನು ಹೇಳೋದು, ನಮ್ಮ ಕೊಡಗಿನಲ್ಲಿ ಫುಲ್ ಆ ಕಡೆ ಈ ಕಡೆ ಮರಗಳ ರಾಶಿ ಇರುತ್ತಲ್ವ. ಸೊ ಅದೇ ರೀತಿ ಇಲ್ಲಿ ಎಲ್ಲಿ ನಮ್ಮ ಹಂಪಿ ಎಂಟ್ರಿ ಆದರೆ ಸಾಕು, ಟೌನ್ ಎಂಟ್ರಿ ಆದರೆ ಎಲ್ಲಿ ನೋಡಿದರೂ ಈ ಕಲ್ಲಿನ ಕಟ್ಟಡಗಳೇ ಕಾಣ್ತಾ ಇದೆ ಸಂಪೂರ್ಣ. ಏನು ಇದರ ಹಿಂದಿನ ಕಥೆಗಳನ್ನು ಸುಮಾರು ಇರುತ್ತೆ, ನಮಗೆ ಗೊತ್ತಿಲ್ವೇನೋ. ಸೊ ಹಾಗೆ ಫುಲ್ ಕಲ್ಲಿನ ಕಟ್ಟಡಗಳೇ. ಸೊ ನಾವು ಇಲ್ಲಿಂದ ಟಿಕೆಟ್ ಕೊಟ್ಟು ಎಂಟ್ರಿ ಆಗಿದ್ದೇವೆ. ಎಂಟ್ರಿ ಆದ ತಕ್ಷಣ ನಮಗೆ ಇದೇ ರೀತಿಯಾದಂತಹ ಒಂದೊಂದು ಶೈಲಿಯ ಕಟ್ಟಡಗಳನ್ನ ನೋಡಬಹುದು. ಇದು ಇಲ್ಲಿನ ನಮ್ಮ 50 ರೂಪಾಯಿಯ ನೋಟಿನಲ್ಲಿ ಕಾಣುವ ನಮ್ಮ ರಥ. ನೋಡಿ ಹೇಗಿದೆ ಅಂತ. ಹಂಪಿಯಲ್ಲಿ ಈ 50 ರೂಪಾಯಿ ನೋಟಿನ ಹಿಂದೆ ಕಾಣೋ ರಥ ಇರೋದು ಅಂತ ಎಷ್ಟು ಜನರಿಗೆ ಗೊತ್ತು. ಸೊ ನನಗೆ ಗೊತ್ತಾಗಿದ್ದು ನಾನು 9th ಕಲಿಯುವಾಗ ಆಯಿತಾ. ಅಷ್ಟೊತ್ತು ನಂಗೆ ಗೊತ್ತಿರಲಿಲ್ಲ ಹಂಪಿಯಲ್ಲಿ ಇರೋದು ನಮ್ಮ 50 ರೂಪಾಯಿ ನೋಟಿನ ಹಿಂದೆ ಇರುವ ರಥ ಅಂತ. ಸೊ ಹಾಗೆ ನಾವು ರಥ ಕಂಪ್ಲೀಟಾಗಿ ಅಷ್ಟೊಂದು ಚೆನ್ನಾಗಿತ್ತು ನೋಡಲಿಕ್ಕೆ. ನಮ್ಮ ಕೈಯಲ್ಲಿ ಡೈಲಿ ಓಡಾಡ್ತಿರೋ ನೋಟ್ 50 ರೂಪಾಯಿ. ಸೊ ಅದು ನೋಡಿ ನೆಕ್ಸ್ಟ್ ನಾವು ಹೋಗಿದ್ದು ಇನ್ನೊಂದು ಶಿವಲಿಂಗ ನೋಡಲಿಕ್ಕೆ ಆಯಿತಾ. ಅಲ್ಲಿಂದ ಶಿವಲಿಂಗ ಅಂತ ಹೇಳಿದ್ರೆ ಇದು ನೀರಲ್ಲಿರೋದು. ನಾನು ಮೊದಲನೇ ಬಾರಿ ನೋಡ್ತಾ ಇರೋ ಇಷ್ಟು ದೊಡ್ಡದಾದ ಶಿವಲಿಂಗ. ಸೊ ಅದು ನೋಡಿ, ಅದು ಕೂಡ ನೋಡಲಿಕ್ಕೆ ಚೆನ್ನಾಗಿತ್ತು. ನಾನು ಮುಸ್ಲಿಮಾಗಿ ಇದೆಲ್ಲ ನೋಡ್ತಿದ್ದೀನಿ, ಇದೆಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಡೈಜೆಸ್ಟ್ ಆಗಬಹುದಾ ಅಂತ ಗೊತ್ತಿಲ್ಲ. ಸೊ ಆದರೂ ಕೂಡ ಇದೆಲ್ಲ ನಾವು ಲೈಫಲ್ಲಿ ಒಮ್ಮೆ ಆದರೂ ನೋಡಬೇಕು. ನೆಕ್ಸ್ಟ್ ನಾವು ಈ ವಿಗ್ರಹ ನೋಡಿದ್ದು, ಇದರ ಹೆಸರು ನನಗೆ ಮರೆತೋಗಿದೆ. ಸೊ ಗೊತ್ತಿರೋರು ಕಮೆಂಟ್ಸ್ ಹಾಕಿ ಆಯಿತಾ. ಸೊ ನಾವಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಸನ್ಸೆಟ್ ನೋಡಲಿಕ್ಕೆ ಹೋಗಬೇಕಲ್ಲ, ಟೈಮ್ ಆಗಲಿ ಅಂತ ಸ್ವಲ್ಪ ಹೊತ್ತು ಎಲ್ಲರೂ ಅಲ್ಲಿ ಇಲ್ಲಿ ಮಲ್ಕೊಂಡಿದ್ರು. ಸೊ ಅದೆಲ್ಲ ನೋಡಿ ತುಂಬ ಜನರು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ರು ಆಯಿತಾ. ಸನ್ಸೆಟ್ ನೋಡಲಿಕ್ಕೆ ಟೈಮ್ ಆಗಿದೆ ಅಷ್ಟೇ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಸಂಪೂರ್ಣ ನೋಡ್ತಾ ಇದ್ದೆ. ನೀವೇ ನೋಡಿ, ನಾನು ವೀಡಿಯೋ ಎಲ್ಲೆಲ್ಲಿ ನನ್ನ ಕ್ಯಾಮರಾ ಹೋಗ್ತಾ ಇದೆ ಅಲ್ಲಿ ಎಲ್ಲ ಫುಲ್ ಕಲ್ಲಿನ ಕಟ್ಟಡಗಳಿರೋದು, ಎಲ್ಲ ಕಲ್ಲಿನಿಂದಲೇ. ನೆಕ್ಸ್ಟ್ ನಾವು ಹೋಗಿದ್ದು ನಂದಿ ನೋಡಲಿಕ್ಕೆ. ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ಇಲ್ಲಿಂದ ಅಂತೂ ತುಂಬಾ ವೀಡಿಯೋಸ್ ಎಲ್ಲ ತಗೊಂಡು ನಾನು ನನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದೇನೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ ಹೋಗೋದು ಎಲ್ಲನೂ ಕೂಡ ಆಶ್ಚರ್ಯದಿಂದ ನೋಡಬೇಕೇ ವಿನಃ ಯಾವುದೂ ಕೂಡ ನಮಗೆ ಕಮ್ಮಿ ಅಂತ ಹೇಳಲಿಕ್ಕಿಲ್ಲ. ಸೊ ಅದಾದ ನಂತರ ನಾವು ನಮ್ಮ ಸನ್ಸೆಟ್ ನೋಡುವ ಜಾಗಕ್ಕೆ ರೀಚ್ ಆಗಿದ್ದೇವೆ. ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ಬರಬೇಕು. ಸೊ ನಾವು ಅಲ್ಲಿಂದ ಸ್ವಲ್ಪ ದೂರನೇ ಅಷ್ಟೇ. ನಾವು ಒನ್ ಡೇ ಫುಲ್ ಒಂದು ಆಟೋ ತೊಗೊಂಡಿದ್ದದ್ದು ಅಲ್ಲಿಂದ ಅವ್ರ ಜೊತೆ ಫುಲ್ ಅವ್ರು ಪ್ಯಾಕೇಜಾಗಿ ತೊಗೊಂಡು ನಾವು 5-6 ಪ್ಲೇಸಸ್ ಏನೋ ಕವರ್ ಮಾಡಲಿಕ್ಕೆ ಅವರು ಒಂದು ಚಾರ್ಜ್ ಹೇಳ್ತಾರೆ. ಸೊ ಅದರಲ್ಲಿ ನಾವು ಹೋಗಿ ಬರಬಹುದು. ನಾವು 2 ಆಟೋ ಮಾಡಿದ್ದು 5 ಜನ ಇದ್ದೀವಲ್ವ. ಸೊ ನಾವು ಹೋಗ್ತಾ ಇರೋದು, ಇದು ಸ್ವಲ್ಪ ಲಾಂಗ್ ಇದೆ. ನಾವು ಕಲ್ಲಿನಿಂದಲೇ ಫುಲ್ ಎಲ್ಲನೂ ಕೂಡ ಸ್ಟೆಪ್ಸ್ ಇರೋದು. ಇದೇ ರೀತಿಯಾದ ಬಂಡೆಕಲ್ಲು ಮೇಲೆ ಹತ್ತಿ ಹೋಗಬೇಕಾಗುತ್ತೆ. ಹತ್ತಿ ಹೋದ್ರೆ ಮೇಲೆ ಅಂತೂ ಕಂಡ್ರೆ ಸ್ವರ್ಗ. ಚೆನ್ನಾಗಿದೆ ಆಯಿತಾ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ತಮಾಷೆಗೆ ಹೇಳ್ತಾ ಇರೋದಲ್ಲ. ತುಂಬಾ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಕಾಣ್ತಾ ಇದೆ ಅಲ್ವಾ ವಿರೂಪಾಕ್ಷ ಟೆಂಪಲ್. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ವಿರೂಪಾಕ್ಷ ಟೆಂಪಲ್ನ ವಿಶೇಷತೆಗಳು ಏನೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಪಾರ್ಟ್ 2 ಹಾಕ್ತೇನೆ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.